ಈ ಬಿಜೆಪಿ ಫಾಲೋವರ್ಸ್ ಏನಿದಾರೋ ಇದರಲ್ಲಿ ಮೂರು ರೀತಿಯಾದ ಜನರನ್ನ ನಾನು ಗಮನಿಸಿದ್ದೀನಿ. ಮೊದಲನೇದು, ನಾವು ಅಂಧಭಕ್ತರು ಅಂತ ಏನು ಕರಿತೀವೋ ಅವರು. ಇವ್ರುಗಳಿಗೆ ತಲೆಯಲ್ಲಿ ಆಲೋಚನಾ ಶಕ್ತಿ ಅಂತೂ ಇಲ್ವೇ ಇಲ್ಲ. ಬೇರೆಯವರು ಹೇಳಿದ್ದನ್ನ ಕೇಳಬೇಕು ಅನ್ನೋಂಥ ತಾಳ್ಮೆನೂ ಇಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ತಲೆಯಲ್ಲಿ ಸಗಣಿ ತುಂಬಿಕೊಂಡಿರೋ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ. ಬಿಜೆಪಿಗೆ ಮೇಜರ್ ವೋಟ್ ಬ್ಯಾಂಕ್ ಇವರೇ. ಒಂದು 70-75% ಜನ ಇವರೇ ಇದ್ದಾರೆ ಬಿಜೆಪಿ ಫಾಲೋವರ್ಸ್. ಅಂದರೆ 100 ಜನ ಬಿಜೆಪಿ ಬೆಂಬಲಿಗರಿದ್ರೆ ಅದರಲ್ಲಿ 70-75 ಜನ ಈ ಅಂಧಭಕ್ತರೇ ಇರ್ತಾರೆ. ಇವರಿಗೆ ಈ ಬಿಜೆಪಿ IT ಸೆಲ್ನಿಂದ ಬರುವಂತಹ ಸುಳ್ಳು ಸುದ್ದಿಗಳು, ಈ ವಾಟ್ಸಪ್ ಯೂನಿವರ್ಸಿಟಿಲಿ ಬರುವಂತಹ ಸುಳ್ಳು ಸುದ್ದಿಗಳೇನಿದೆ, ಇದನ್ನೇ ಇವರು ನಿಜ ಅಂತ ನಂಬ್ಕೊಂಡು ಆ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ವಾಸ್ತವದಲ್ಲಿ ನೋಡಿದ್ರೆ ಬಿಜೆಪಿಯಿಂದ ಇವರಿಗೆ ಯಾವುದೇ ರೀತಿಯಾದ ಲಾಭನೂ ಆಗ್ತಾ ಇರಲ್ಲ. ಬದಲಿಗೆ ಬಿಜೆಪಿ ಆಡಳಿತಕ್ಕೆ ಬಂದರೆ ಇವ್ರುಗಳನ್ನೇ ಸುಲಿಗೆ ಮಾಡಿ, ಲೂಟಿ ಮಾಡಿ ಇವರನ್ನ ಬೀದಿಗೆ ತಂದು ನಿಲ್ಲಿಸ್ತಾ ಇರ್ತಾರೆ ಬಿಜೆಪಿಯವರು. ಆದರೆ ಅದರ ಅರಿವು ಕೂಡ ಇವ್ರಿಗಿರಲ್ಲ. ಇವರ ತಲೆಗೆ ಬಿಜೆಪಿಯವರು ಒಂದಷ್ಟು ಧರ್ಮವನ್ನು ಅಮಲನ್ನು ತುಂಬಿಸಿ, ಕೋಮು ದ್ವೇಷನ ತುಂಬಿಸಿ, ನೋಡಪ್ಪ ನೀನು ಧರ್ಮದ ರಕ್ಷಣೆಗೆ ನೀನು ಹುಟ್ಟಿರೋನು ಅನ್ನೋ ರೀತಿ ಅವನನ್ನು ಬಿಂಬಿಸಿ, ಅವನನ್ನು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋಕ್ಕೆ ಏನೇನು ಮಾಡಬೇಕು ಅದೆಲ್ಲ ಕೆಲಸನ ಅವನ ಕೈಲಿ ಮಾಡಿಸಿ, ಅವನಿಗೊಂದಷ್ಟು ಕೇಸ್ಗಳು ಬೀಳಂಗೆ ಮಾಡಿ, ಅವನನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಆ ಎಲ್ಲ ರೀತಿನೂ ಅವನನ್ನು ಉಪಯೋಗಿಸ್ಕೊತಾ ಇರ್ತಾರೆ. ಅದು ಯಾವಾಗ ಅತಿರೇಕಕ್ಕೆ ಹೋಗುತ್ತೋ, ಅವನು ಕಾನೂನಿನ ಚೌಕಟ್ಟನ್ನು ಮೀರಿ ಹೋದಾಗ ಅವನು ಏನೋ ಒಂದು ಅಪರಾಧ ಮಾಡಿ, ಏನೋ ಒಂದು ಅಫೆನ್ಸ್ ಮಾಡಿ ಅವನು ಜೈಲಿಗೆ ಹೋಗ್ತಾನೆ. ಇಲ್ಲಾಂದರೆ ಅವನನ್ನು ಯಾರೋ ಒಂದು ಸಾಯಿಸಿ ಅವನು ಬೀದಿ ಹೆಣ ಆಗೋಗ್ತಾನೆ. ಇದು ಮೊದಲನೇ ಕೆಟಗರಿ, ನಾನೇನು ಹೇಳಿದೆ ಇವ್ರುಗಳು. ಇನ್ನು ಎರಡನೇ ಕೆಟಗರಿ ಏನಿದ್ದಾರೆ ಇವ್ರುಗಳು, ಈ MLAಗಳು, MP ಗಳು, ಮಿನಿಸ್ಟ್ರುಗಳು, MLCಗಳು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈ ಬಿಜೆಪಿಯಿಂದ ಆಯ್ಕೆಯಾಗಿರುವಂತಹ ಜನಪ್ರತಿನಿಧಿಗಳು. ಇವ್ರುಗಳಿಗೆ ಬಿಜೆಪಿ ಇವತ್ತು ದೇಶನ ಹಳ್ಳ ಹತ್ತಿಸ್ತಿದೆ ಅನ್ನೋದು ಚೆನ್ನಾಗಿ ಗೊತ್ತು. ಆದರೂ ಕೂಡ ಇವರು ಆ ವಿಚಾರದ ಬಗ್ಗೆ ಎಲ್ಲೂ ಕೂಡ ಹೊರಗಡೆ ಬಾಯಿ ಬಿಡಲ್ಲ. ಯಾಕಂತ ಹೇಳಿದರೆ ಇವರು ಸಂಪೂರ್ಣ ಸ್ವಾರ್ಥಿಗಳು. ಯಾಕಂದರೆ ಇವ್ರ ಕೈಗೆ ಅಧಿಕಾರ ಬರ್ತಾ ಇದೆ, ಅಧಿಕಾರದಿಂದ ಇವರಿಗೆ ಯಥೇಚ್ಛವಾಗಿ ದುಡ್ಡು ಬರ್ತಾ ಇದೆ. ಹಾಗಾಗಿ ಇವರು ದೇಶ ಹಳ್ಳಾತೋದ್ರೂ ಪರವಾಗಿಲ್ಲ, ದೇಶದಲ್ಲಿರೋ ಜನ ಹಾಳಾಗೋದ್ರೂ ಪರವಾಗಿಲ್ಲ, ಇವ್ರಿಗೆ ಚೆನ್ನಾಗಿ ದುಡ್ಡು ಆಗ್ತಿರೋದ್ರಿಂದ ಬಿಜೆಪಿನೇ ಸರಿ ಅನ್ನೋ ರೀತಿ ಇವರು ವಾದ ಮಾಡಿಕೊಂಡು ಅದನ್ನು ಸಮರ್ಥನೆ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ. ಆಮೇಲೆ ಇವರು ಏನು ಅಂಧಭಕ್ತರು ಏನಿದಾರೋ ಇವ್ರ ತಲೆಗೆ ಒಂದಷ್ಟು ವಿಚಾರಗಳನ್ನ ತುಂಬಿಸಿ ಗಲಾಟೆ ಎಲ್ಲ ಮಾಡಿಸ್ತಾರೆ. ಅವ್ರ ಕೈ ಕತ್ತಿ ಕೊಟ್ಟು, ಹೋಗು ನಿನ್ನ ಧರ್ಮ ರಕ್ಷಣೆಗೆ ನೀನು ಹುಟ್ಟಿರೋದು, ಹೋಗು ಅನ್ನೋ ರೀತಿ ಅವ್ರನ್ನ ಹುರಿದುಂಬಿಸಿ ಅವ್ರನ್ನ ಕರ್ಕೊಂಡೋಗಿ ಗುಂಡಿಗೆ ಹಾಕ್ತಾರೆ. ಆದರೆ ಇವರ ಮಕ್ಕಳೇನಿದ್ದಾರೆ, ಇವ್ರ ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ, ಒಳ್ಳೊಳ್ಳೆ ಯೂನಿವರ್ಸಿಟಿಗಳಲ್ಲಿ, ಫಾರಿನಲ್ಲಿ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಓದಿಸಿ ಅವರಿಗೆ ಅಲ್ಲಿ ಫಾರಿನಲ್ಲಿ ಸೆಟ್ಲ್ ಮಾಡ್ತಾ ಇರ್ತಾರೆ. ಇವ್ರ ಮಕ್ಕಳು ಯಾವತ್ತೂ ಬಂದು ಧರ್ಮ ರಕ್ಷಣೆಗೆ ನಿಲ್ಲೋದಿಲ್ಲ. ಇದು ಈ ಎರಡನೇ ಕೆಟಗರಿ ಏನಿದ್ದಾರೆ ಇವರು. ಅದಷ್ಟೇ ಅಲ್ಲ, ಇವ್ರ ಜೊತೆಗೆ ಇನ್ನೊಂದಷ್ಟು ಜನ ಇವರ ಬೆಂಬಲಿಗರಾಗಿರ್ಬೋದು, ಆಮೇಲೆ ಇವರ ಸುತ್ತಮುತ್ತ ಗಿರ್ಕಿ ಹೊಡೆಯುವಂಥ ಇವರ ಚೇಲಗಳು, ಪುಡಾರಿಗಳೇನಿದ್ದಾರೆ, ಇವರು ಕೂಡ ಬಿಜೆಪಿನೇ ಸರಿ ಅಂತ ವಾದಿಸ್ತಾ ಇರ್ತಾರೆ. ಯಾಕಂದರೆ ಇವ್ರುಗಳಿಗೂ ಕೂಡ ಇವರ ಈ ನಾಯಕ ಏನಿರ್ತಾನೆ ಇವನಿಂದ ಒಂದಷ್ಟು ಕಮಾಯಿ ಆಗ್ತಾ ಇರುತ್ತೆ ಚೆನ್ನಾಗಿ. ಟ್ರಾನ್ಸ್ಫರ್ಗಳಾಗಿರ್ಬೋದು ಅಥವಾ ಆ ರೀತಿಯಾದಂಥ ಇನ್ನೊಂದಷ್ಟು ದಂಧೆಗಳು, ಲಾಬಿಗಳನ್ನ ಮಾಡಿಕೊಂಡು ಇವರು ದುಡ್ಡು ಮಾಡಿಕೊಂಡು ಆರಾಮಾಗಿ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಸೊ ಇವ್ರುಗಳಿಗೂ ದೇಶ ಹಳ್ಳಾತೋದ್ರೇನೋ, ಏನು ಹಾಳಾಗೋದ್ರೇನೋ, ನಮಗೆ ದುಡ್ಡು ಆಗ್ತಾ ಇದೆಯಲ್ಲ ಅನ್ನೋ ರೀತಿಲಿ ಇವರು ಬಿಜೆಪಿನ ಸಮರ್ಥನೆ ಮಾಡ್ಕೊತಾ ಇರ್ತಾರೆ. ಇವ್ರುಗಳು ಏನು ಒಂದು 100ರಲ್ಲಿ ಒಂದು 20 ಜನ ಇರ್ತಾರೆ, ಅಂದರೆ ಒಂದು 20% ಜನ ಇವ್ರುಗಳಿದ್ದಾರೆ. ಇನ್ನು ಉಳಿದಂಥ ಈ ಮೂರನೇ ಕೆಟಗರಿ ಅವರೇನಿದ್ದಾರಲ್ಲ, ಇವರೇ ಮೋಸ್ಟ್ ಡೇಂಜರಸ್. ಇವರು ಏನೊಂದು 3-5%, ಅಂದರೆ 3-5 ಜನ ಇರ್ತಾರೆ 100 ಜನದಲ್ಲಿ. ಆದರೆ ಇಡೀ ಸಿಸ್ಟಮ್ನ ಆಪ್ರೇಟ್ ಮಾಡ್ತಾ ಇದ್ದಾರಲ್ಲ ಅದು ಇವ್ರುಗಳೇ. ಇವ್ರುಗಳಿಗೆ ನೇರವಾಗಿ ನಾವು ಗಮನಿಸಿದ್ರೆ ಇವರೆಲ್ಲೂ ಕೂಡ ನೇರವಾದ ಲಾಭನ ಪಡ್ಕೊತಾ ಇರಲ್ಲ. ಅಷ್ಟೇ ಅಲ್ಲ, ಇವರೆಲ್ಲೂ ಕೂಡ ಫ್ರಂಟ್ ಲೈನಲ್ಲಿ ಕಾಣಿಸ್ಕೊಳಲ್ಲ. ಇವರು ಒಳಗೇ ಇದ್ಕೊಂಡು ಯಾವ ರೀತಿಯಲ್ಲಿ ಆಪ್ರೇಟ್ ಮಾಡಬೇಕು, ಯಾವಾಗ ಯಾರನ್ನ ಹೆಂಗೆ ಕುಣಿಸ್ಬೇಕು, ಯಾವಾಗ ಯಾರ ಕೈಲಿ ಏನನ್ನ ಹೇಳಿಸ್ಬೇಕು, ಯಾವಾಗ ಯಾವ ಘಟನೆನ ನಡೆಸಬೇಕು, ಯಾವ ಘಟನೆನ ಯಾವ ರೀತಿ ತಿರ್ಚಬೇಕು, ಯಾವುದಕ್ಕೆ ಯಾವ ಬಣ್ಣನ ಕಟ್ಟಬೇಕು ಅನ್ನೋ ರೀತಿ ಇವರು ಒಳಗೇ ವರ್ಕ್ ಮಾಡ್ತಾ ಇರ್ತಾರೆ. ಅದು ಇವರೆಲ್ಲೂ ಕೂಡ ಫ್ರಂಟ್ ಲೈನಿಗೆ ಕಾಣಿಸ್ಕೊಳಲ್ಲ. ಮತ್ತು ನೇರವಾಗಿ ನಾವು ನೋಡಿದಾಗ ಇವ್ರಿಗೆ ಯಾವುದೇ ರೀತಿಯಾದ ಲಾಭ ಇಲ್ಲ ಅಂತ ನಮ್ಗೆ ಅನಿಸಿದ್ರು ಕೂಡ ಇವರಿಗೆ ಲಾಂಗ್ ಟರ್ಮ್ ಲಾಭ ಇರುತ್ತೆ. ಇವರು ಶಾರ್ಟ್ ಟರ್ಮ್ ಲಾಭದ ಬಗ್ಗೆ ಇವರು ಯೋಚಿಸೋದಿಲ್ಲ. ಇವರು ತುಂಬ ಲಾಂಗ್ ಟರ್ಮ್ ಲಾಭ. ಅಂದರೆ ಇವರಿಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಇವ್ರುಗಳಿಗೆ ಸಂವಿಧಾನ ಕಂಡ್ರೆ ಆಗಲ್ಲ, ಇವರಿಗೆ ಸಮಾನತೆ ಕಂಡ್ರೆ ಆಗಲ್ಲ, ಜನರು ನೆಮ್ಮದಿಯಾಗಿರೋದನ್ನ ನೋಡಿದರೆ ಆಗೋದಿಲ್ಲ.
ಇವರಿಗೆ ಈ ಸಂವಿಧಾನ ಅನ್ನೋದನ್ನ, ಸಂವಿಧಾನ ಏನು ಈ ವ್ಯವಸ್ಥೆ ಇದೆ ಇದನ್ನ ಹೋಗಿಸಿ ಹಿಂದೆ ಯಾವ ಜಾತಿ ವ್ಯವಸ್ಥೆ ಇತ್ತು, ಹಿಂದೆ ಯಾವ ಮೇಲು ಕೀಳು ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆನ ಮತ್ತೆ ಇವರು ಈ ಸಮಾಜದಲ್ಲಿ ಮರುಸ್ಥಾಪನೆ ಮಾಡಿ ಇಲ್ಲಿ ಇವರ ಬೇಳೆನ ಯಾವ ರೀತಿ ಬೇಯಿಸ್ಕೋಬೇಕು ಅಂತೇಳಿ ಇವರು ಆ ಒಂದು ಹುನ್ನಾರನ ಮಾಡ್ತಾ ಇರ್ತಾರೆ. ಇದು ಇವ್ರಿಗೇನು ಇದು ಹೊಸ್ತಲ್ಲ, ಯಾಕಂದ್ರೆ ಶತಶತಮಾನಗಳಿಂದ ಇವರು ಜನರನ್ನ ಮೂರ್ಖರನ್ನ ಮಾಡ್ಕೊಂಡು ಬಂದು 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 ಇವರಿಗೆ ಗೊತ್ತು ಜನರನ್ನ ಯಾವ ರೀತಿ ಮೂರ್ಖರನ್ನ ಮಾಡಬೇಕು, ಯಾವ ರೀತಿ ಇವ್ರನ್ನ ಕಟ್ ಹಾಕಬೇಕು ಅನ್ನೋದು ಇವರಿಗೆ ಕರಗತ ಆಗ್ಬಿಟ್ಟಿದೆ. ಹಂಗಾಗಿ ಇವ್ರು ಏನಿದ್ದಾರೆ, ಇವ್ರುಗಳು ಈ ಈ ಎರಡು ಕ್ಯಾಟಗರಿ, ಒಂದನೇ ಕ್ಯಾಟಗರಿ ಏನು ಹೇಳಿದ್ರೆ ಅಂಧಭಕ್ತರು ಏನಿದ್ದಾರೆ ಇವರಾಗಿರ್ಬೋದು, ಎರಡನೇ ಕ್ಯಾಟಗರಿ ಜನಪ್ರತಿನಿಧಿಗಳು ಏನಾಗಿರ್ಬೋದು, ಇವರಿಬ್ಬರನ್ನು ಕೂಡ ಇವರು ಆಪರೇಟ್ ಮಾಡ್ತಾ ಇರ್ತಾರೆ. ಆದರೆ ಇವರೆಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಈ ಅಂಧಭಕ್ತರಾಗಿರ್ಬೋದು, ಈ ಜನಪ್ರತಿನಿಧಿಗಳು ಏನಿದ್ದಾರೆ ಇವರಿಬ್ರು ಅಂದರೆ ಈ BJP ಬೆಂಬಲಿತ ಇವರು ಏನಿದ್ದಾರೆ ಇವರಿಬ್ಬರಿಗೂ ಇನ್ನೂ ಅರಿವಾಗಿಲ್ಲ. ಒಂದು ಸತಿ ಈ ಮೂರನೇ ಕ್ಯಾಟಗರಿ ಏನು 3 ರಿಂದ 5% ಜನ ಇದ್ದಾರೆ, ಇವ್ರ ಕೈಗೆ ಒಂದು ಸತಿ ಇವ್ರ ಹತೋಟಿಗೆ ಬಂತು, ಇವ್ರ ಕಂಟ್ರೋಲಿಗೆ ಸಿಕ್ತು ಅಂತ ಇವ್ರಿಗೆ ಗೊತ್ತಾಯ್ತು ಅಂದರೆ ಇವರು ಈ ಇಬ್ರು ಏನಿದಾರಲ್ಲ, ಈ ಅಂಧಭಕ್ತರಾಗಿರ್ಬೋದು, ಇವ್ರುಗಳ ಜನಪ್ರತಿನಿಧಿಗಳು, ಇವ್ರನ್ನೂ ಕೂಡ ಇವರ ಬೆರಳು ತುದಿಲಿ ಕುಣಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರ ಅರಿವು ಇನ್ನೂ ಕೂಡ ಇವ್ರಿಗಾಗಿಲ್ಲ. ಇವರು ಈ ಏನು ಎರಡನೇ ಕ್ಯಾಟಗರಿಯವರಿದ್ದಾರೆ ಈ ಜನಪ್ರತಿನಿಧಿಗಳು, ಕೊನೆ ಪಕ್ಷ ಅಷ್ಟೊತ್ತಿಗೆ ಲೂಟಿ ಹೊಡೆದು ಏನೇನೋ ಮಾಡೋ ಒಂದಷ್ಟು ದುಡ್ಡು ಮಾಡ್ಕೊಂಡಿರ್ತಾರೆ, ಈ ದೇಶನೇ ಬಿಟ್ಟು ಬೇರೆ ದೇಶಕ್ಕೆ ಓಡೋಗ್ಬೋದು. ಆದರೆ ಅಂಧಭಕ್ತರ ಪರಿಸ್ಥಿತಿ ಇದೆಯಲ್ಲ, ಇದು ನಾಯಿಪಾಡು, ಅದರಲ್ಲಿ ಎರಡು ಮಾತೇ ಇಲ್ಲ. ಜಾತಿ ವ್ಯವಸ್ಥೆನ ಮತ್ತೆ ಮರುಸ್ಥಾಪನೆ ಮಾಡಿ ಏನೀಗ ನಾವು ಧರ್ಮರಕ್ಷಕರು ಅಂತ ಕುಣಿತಾ ಇದ್ದಾರೋ, ಇವ್ರನ್ನ ಗುಲಾಮ್ರನ್ನ ಮಾಡಿಕೊಂಡು ಕಾಲು ಕಸ ಥರ ಮಾಡಿ ಹಾಕಿ ಹೊಸಕ್ಕೆ ಬಿಡ್ತಾರೆ ಇವರು. ಸ್ನೇಹಿತರೆ, ನಾನು ಹೇಳಿದಂಥ ಈ ವಿಚಾರ ಏನಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಮೆನ್ಷನ್ ಮಾಡಿ. ಆಮೇಲೆ ನಾನು ಹೇಳಿದಂಥ ವಿಚಾರ ನಿಮಗೆ ಇಷ್ಟ ಆಯಿತು, ಇದು ಇನ್ನೂ ಅಷ್ಟು ಜನರಿಗೆ ತಲುಪಬೇಕು ಅಂತ ಇದ್ದರೆ ಇದನ್ನು ಶೇರ್ ಮಾಡಿ. ನಾನು ಹೇಳಿದಂಥ ವಿಚಾರ ಸರಿ ಅಂತ ಅನಿಸ್ತು ಅಂದರೆ ಲೈಕ್ ಮಾಡಿ. ಜೈ ಸಂವಿಧಾನ್, ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.